ಅದು ನನ್ನ ವಿಚಾರಗಳನ್ನು ನಿಮ್ಮ ಮಾಧ್ಯಮಗಳ ಮುಂದೆ ನಾನು ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಅಪೀಲ್ ಇಷ್ಟೇ, ಅವರ ನಾಯಕರೇ ಹೇಳಿದ ಹಾಗೆ ಅವರ ಪಕ್ಷ ಪ್ರಬಲವಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಒಟ್ಟಾರೆ ಇವತ್ತು ಕಾರ್ಯಕರ್ತರಿಗೆ, ದುಡಿದಂಥ ಕಾರ್ಯಕರ್ತರಿಗೆ ಸ್ಥಳೀಯ ಮಟ್ಟದಲ್ಲಿ ನಾನು ರಕ್ಷಣೆ ಕೊಡಲಿಕ್ಕೆ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಇದ್ದೀನಿ. ಬನ್ನಿ ಅಂತ ಹೇಳಿ ಆಹ್ವಾನ ಮಾಡ್ತಾ ಇದ್ದೀನಿ. ಸರ್, ಇದು ದೇವೇಗೌಡರ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ಕುಟುಂಬದ ನಡುವೆ ಟ್ರೆಡಿಷನಲ್ ಫೈಟ್ ಸರ್ ಇದು. ನೀವು ಅದನ್ನ ಚಿಂತೆ ಮಾಡಬೇಕು, ನಾನು ಹೇಳಕ್ಕಿನ್ನ. ಈ ಬಾರಿ ಡಿ ಕೆ ಪ್ರದರ್ಶನ ಮನಸ್ಲೇಬೇಕು ಅಂತೇಳಿ ಪ್ರಯತ್ನಗಳು ನಡೀತಿದೆ. ನಿಮ್ಮ ಹಳೆ ಸ್ನೇಹಿತರು ಸಿ ಪಿ ಯೋಗೇಶ್ವರು, ಮುನಿರತ್ನವರು, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಒಂದು ಷಡ್ಯಂತ್ರ ರೂಪಿಸಿದ್ದಾರೆ, ಒಂದು ರಣತಂತ್ರವನ್ನೇ ರೂಪಿಸಿದ್ದಾರೆ ನಿಮ್ಮದರಿಂದ ಅಂತ ಹೇಳ್ತಾರೆ. ತಂತ್ರ, ರಣತಂತ್ರ ರಾಜಕಾರಣದ ಒಂದು ಭಾಗ. ಸೊ ಹಾಗಾಗಿ ಎಲ್ಲರೂ ನನಗೆ ಗೊತ್ತಿರ್ತಕ್ಕಂಥವ್ರು. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವು ಯಾರ್ಯಾರ ಹೆಸರುಗಳು ಹೇಳಿದಿರಿ ಎಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಸೊ ಹಾಗಾಗಿ ಜನ ಏನು ತೀರ್ಮಾನ ಮಾಡ್ತಾರೆ ಕಾಯೋಣ. ಅವು ಸ್ಟ್ರಾಟಜಿಗಳು ಕೂಡ ಗೊತ್ತಿದೆ ಡಿ ಕೆ ಸುರೇಶ್ ಅವರಿಗೆ. ನನಗೆ ಗೊತ್ತಿಲ್ಲಪ್ಪ, ನಾನು ಭಾಳ ಚಿಕ್ಕವನು, ನಾನು ಭಾಳ ಸಣ್ಣವನು, ಅವರಷ್ಟು ದೊಡ್ಡವನಲ್ಲ. ಕಾದ್ ನೋಡೋಣ. ಅದು ನನ್ನ ವಿಚಾರಗಳನ್ನು ನಿಮ್ಮ ಮಾಧ್ಯಮಗಳ ಮುಂದೆ ನಾನು ಹೇಳಲಿಕ್ಕೆ ಬರೋದಿಲ್ಲ. ನನ್ನ ಅಪೀಲ್ ಇಷ್ಟೇ, ಅವರ ನಾಯಕರೇ ಹೇಳಿದ ಹಾಗೆ ಅವರ ಪಕ್ಷ ಪ್ರಬಲವಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಒಟ್ಟಾರೆ ಇವತ್ತು ಕಾರ್ಯಕರ್ತರಿಗೆ, ದುಡಿದಂಥ ಕಾರ್ಯಕರ್ತರಿಗೆ ಸ್ಥಳೀಯ ಮಟ್ಟದಲ್ಲಿ ನಾನು ರಕ್ಷಣೆ ಕೊಡಲಿಕ್ಕೆ, ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಇದ್ದೀನಿ. ಬನ್ನಿ ಅಂತ ಹೇಳಿ ಆಹ್ವಾನ ಮಾಡ್ತಾ ಇದ್ದೀನಿ. ಸರ್, ಇದು ದೇವೇಗೌಡರ ಕುಟುಂಬ ಮತ್ತು ಡಿ ಕೆ ಶಿವಕುಮಾರ್ ಕುಟುಂಬದ ನಡುವೆ ಟ್ರೆಡಿಷನಲ್ ಫೈಟ್ ಸರ್ ಇದು. ನೀವು ಅದನ್ನ ಚಿಂತೆ ಮಾಡಬೇಕು, ನಾನು ಹೇಳಕ್ಕಿನ್ನ. ಈ ಬಾರಿ ಡಿ ಕೆ ಪ್ರದರ್ಶನ ಮನಸ್ಲೇಬೇಕು ಅಂತೇಳಿ ಪ್ರಯತ್ನಗಳು ನಡೀತಿದೆ. ನಿಮ್ಮ ಹಳೆ ಸ್ನೇಹಿತರು ಸಿ ಪಿ ಯೋಗೇಶ್ವರು, ಮುನಿರತ್ನವರು, ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಒಂದು ಷಡ್ಯಂತ್ರ ರೂಪಿಸಿದ್ದಾರೆ, ಒಂದು ರಣತಂತ್ರವನ್ನೇ ರೂಪಿಸಿದ್ದಾರೆ ನಿಮ್ಮದರಿಂದ ಅಂತ ಹೇಳ್ತಾರೆ. ತಂತ್ರ, ರಣತಂತ್ರ ರಾಜಕಾರಣದ ಒಂದು ಭಾಗ. ಸೊ ಹಾಗಾಗಿ ಎಲ್ಲರೂ ನನಗೆ ಗೊತ್ತಿರ್ತಕ್ಕಂಥವ್ರು. ನೀವು ಯಾರ್ಯಾರ ಹೆಸರುಗಳು ಹೇಳಿದಿರಿ ಎಲ್ಲರೂ ಕೂಡ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಸೊ ಹಾಗಾಗಿ ಜನ ಏನು ತೀರ್ಮಾನ ಮಾಡ್ತಾರೆ ಕಾಯೋಣ. ಅವು ಸ್ಟ್ರಾಟಜಿಗಳು ಕೂಡ ಗೊತ್ತಿದೆ ಡಿ ಕೆ ಸುರೇಶ್ ಅವರಿಗೆ. ನನಗೆ ಗೊತ್ತಿಲ್ಲಪ್ಪ, ನಾನು ಭಾಳ ಚಿಕ್ಕವನು, ನಾನು ಭಾಳ ಸಣ್ಣವನು, ಅವರಷ್ಟು ದೊಡ್ಡವನಲ್ಲ. ಕಾದ್ ನೋಡೋಣ.